ಯತ್ನಾಳ್ ಪರ ಹೋರಾಟಕ್ಕೆ ಸಜ್ಜಾದಂತಹ ಮೃತ್ಯುಂಜಯ ಸ್ವಾಮೀಜಿ, ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಗುಡುಗಿದಂತಹ ಕಾಶಪ್ಪನವರ್ ಶ್ರೀಗಳ ಕಾವಿ ತೊರೆದು ಕಾಧಿ ಹಾಕಿಕೊಳ್ಳಲಿ. ಸಮಾಜದಿಂದ ಸ್ವಾಮೀಜಿ ಇದ್ದಾರೆ, ಸ್ವಾಮೀಜಿಯಿಂದ ಸಮಾಜ ಅಲ್ಲ. ಸ್ವಾಮೀಜಿಯನ್ನ ಯತ್ನಾಳ್ ಮನೆಯಲ್ಲಿಟ್ಟುಕೊಂಡು ಪೀಠ ಮಾಡಲಿ. ಬದಲಾವಣೆ ಕಾಲ ಬಂದಾಗ ಯಾರು ತಡೆಯಲು ಸಾಧ್ಯವೇ ಇಲ್ಲ. ಅವರ ಕಾಲ ಮುಗಿದಿದೆ, ಬದಲಾವಣೆ ಆಗೇ ಆಗ್ತಾರೆ ಅನ್ನುವಂತಹ ವಿಚಾರಗಳನ್ನೆಲ್ಲ ಕೂಡ ಮಾತನಾಡಿದ್ದಾರೆ. ಸ್ವಾಮೀಜಿ ಬದಲಾವಣೆ ಕುರಿತು ಕಾಶಪ್ಪನವರ್ ಪರೋಕ್ಷವಾಗಿ ಸುಳಿವನ್ನ ಕೂಡ ನೀಡಿದ್ದಾರೆ. ಯತ್ನಾಳ್ ಪರವಾಗಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಬ್ಯಾಟಿಂಗ್ ಆಡ್ತಾ ಇದ್ರು, ಬ್ಯಾಟ್ ಬೀಸ್ತಾ ಇದ್ರು. ಈಗ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ನಡೆಗೆ ಹಲವಾರು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ರಾಜಕೀಯವಾಗಿರ್ಲಿ, ಕಾವಿ ಬಳಿ ಬರೋದು ಬೇಡ, ಖಾದಿಯಾಗೇ ಇರ್ಲಿ ಅಂತ ತುಂಬಾ ಜನ ಹೇಳ್ತಾ ಇದ್ರು. ನೀವು ಯಾವುದೇ ರಾಜಕೀಯ ವ್ಯಕ್ತಿಗೆ ಸ್ವಂತವಲ್ಲ, ನೀವು ಸಮಾಜಕ್ಕೆ ಸ್ವಂತ ಅಂತ ಮೊದಲಿಂದಲೂ ಕೂಡ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ಹೇಳ್ತಾನೆ ಇದ್ರು. ಈಗ ಹೋರಾಟಕ್ಕೆ ಸಿದ್ಧತೆಯನ್ನ ನಡೆಸಿರುವಂತಹ ಕಾರಣಕ್ಕಾಗಿ ಈ ವಿಚಾರ ಈಗ ಬೆಳಕಿಗೆ ಬಂದಿದೆ. ಸಮಾಜದಿಂದ ಸ್ವಾಮೀಜಿ ಇದ್ದಾರೆ, ಸ್ವಾಮೀಜಿಯಿಂದ ಸಮಾಜ ಯಾವತ್ತೂ ಇರೋದಿಲ್ಲ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೇಕಿದ್ರೆ ಸ್ವಾಮೀಜಿಯನ್ನ ತಮ್ಮ ಮನೆಯಲ್ಲಿ ತಗೊಂಡು ಹೋಗಿ ಇಟ್ಕೊಳ್ಳಿ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ. ಶ್ರೀಗಳು ಕಾವಿಯನ್ನ ತೊರೆದು ಖಾದಿಯನ್ನ ಹಾಕೊಂಡು ಯತ್ನಾಳ್ ಜೊತೆಗೆ ರಾಜಕಾರಣ ಮಾಡಲಿ ಅಂತ ಹೇಳಿ ಕಾಶಪ್ಪನವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಮಾತನಾಡಿದ್ದಾರೆ, ಸ್ವಾಮೀಜಿ ಹೇಗಿದ್ರೂ ಕೂಡ ರಾಜಕಾರಣಕ್ಕೆ ಬರುವ ತಯಾರಿಯಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟು ಯಾವುದಾದ್ರೂ ಕ್ಷೇತ್ರದಲ್ಲಿ ನಿಲ್ಲಿಸಲಿ ಅಂತ ಹೇಳಿ ಲೇವಡಿಯನ್ನು ಕೂಡ ಮಾಡಿದ್ದಾರೆ. ಸಮಾಜಕ್ಕೆ ಯತ್ನಾಳ್ ಕೊಡುಗೆ ಏನು ಎನ್ನುವುದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹಾಗೆ ಸ್ವಾಮೀಜಿ ಅವರಿಗೆ ಇವರೊಬ್ಬರೇ ಅಲ್ಲ, ಕಾಶಪ್ಪನವರು ಮಾತ್ರ ಅಲ್ಲ, ಎಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಏನಂತಂದ್ರೆ, ನೀವು ಜಗತ್ತಿನ ಒಳ್ಳೆ ವಿಚಾರಗಳನ್ನ ಜನಕ್ಕೆ ಹೇಳಬೇಕು, ಜಗತ್ತಿನ ಒಳ್ಳೆ ವಿಚಾರದ ಬಗ್ಗೆ ಗಮನವನ್ನ ಕೊಡಬೇಕು, ಜಗತ್ತನ್ನ ಒಳ್ಳೆ ದಾರಿಯಲ್ಲಿ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ನೀವು ಮಾಡಬೇಕು. ಅದು ಬಿಟ್ಟು ರಾಜಕೀಯ ನಿಮಗೆ ಯಾಕೆ ಸ್ವಾಮಿಗಳೇ ಅಂತ ಹೇಳಿ ಹಲವಾರು ನಾಯಕರು ಹೇಳಿದ್ದುಂಟು. ಯತ್ನಾಳ್ ಪರ ಹೋರಾಟಕ್ಕೆ ಸಜ್ಜಾಗಿದ್ದಂತಹ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಎಲ್ಲರೂ ಕೂಡ ಧ್ವನಿ ಎತ್ತಿದ್ದಾರೆ. ಈಗ ಕಾಶಪ್ಪನವರು ಕೂಡ ಧ್ವನಿಯನ್ನು ಎತ್ತಿದ್ದಾರೆ. ಅವರು ಸ್ವಲ್ಪ ಕಟುವಾಗಿ ಮಾತನಾಡಿದ್ದಾರೆ. ಕಾಶಪ್ಪನವರು ಶ್ರೀಗಳು ಕಾವಿಯನ್ನ ತೊರೆದು ಬಿಡ್ಲಿ, ಖಾದಿಯನ್ನ ಹಾಕೊಳ್ಳಿ, ಸಮಾಜದಿಂದ ಸ್ವಾಮೀಜಿ ಇದ್ದಾರೆ ಹೊರತು ಸ್ವಾಮೀಜಿಯಿಂದ ಸಮಾಜ ಅಲ್ಲ. ಸ್ವಾಮೀಜಿಯವರನ್ನ ಯತ್ನಾಳ್ ಮನೆಯಲ್ಲಿ ಇಟ್ಕೊಂಡು ಪೀಠ ಮಾಡಲಿ. ಬದಲಾವಣೆ ಕಾಲ ಬಂದಿದೆ, ಎಲ್ಲರೂ ಕೂಡ ಬದಲಾಗಲೇಬೇಕು ಎನ್ನುವಂತಹ ವಿಚಾರವನ್ನ, ಸ್ವಾಮೀಜಿಯವರ ಬದಲಾವಣೆಯ ವಿಚಾರವನ್ನ ಕಾಶಪ್ಪನವರು ಹೇಳಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಮಾಡುವಂತಹ ವಿಚಾರವಾಗಿದೆ.